ಎಲ್ಲೆಲ್ಲಿ ಕದ್ದಿಲ್ಲ ಅಂತ ಕೇಳಿದಾಗ ಎಲ್ಲ ತೋರಿಸ್ಕೊಂತ ಬಂದೆ. ಆ ಮನೆನೂ ತೋರಿಸಿದೆ. ಇಲ್ಲಿ ಯಡಿಯೂರಪ್ಪನ ಮನಿನ ಹೊಡೆದು ಇಲ್ಲೇ ಶಿವಮೊಗ್ಗನ ಅಂದವ. ಅವಾಗ ನನಗೆ ಗೊತ್ತಾಗಿದ್ದು ಯಡಿಯೂರಪ್ಪನ ಮನಿ ಅಂತ. ಇದೇ ಹಾವೇರಿ ಕೋರ್ಟ್ನಾಗ ಬಸ್ ನೀ ಕಳ್ತನ ಮಾಡಿ ಇಲ್ಲೋ ಅಂತ ಕೇಳಿದ್ರು ಜಡ್ಜ್. ವೈಯಕ್ತಿಕವಾಗಿ ಕೇಳ್ತೀನಿ, ಕಳ್ತನ ಮಾಡಿ ಇಲ್ಲೋ ಅಂತ ಕೇಳಿದ್ರೆ ಮೊದಲು ಜಡ್ಜ್ಮೆಂಟ್ ಮಾಡಿ ಆಮೇಲೆ ನಾನು ವೈಯಕ್ತಿಕವಾಗಿ ಪ್ರಶ್ನೆ ಮಾಡ್ರಿ ಅಂತ. ಆಯ್ತಪ್ಪ, ನೀವು 7 ಕೇಸ್ನ ನೀನು ಬಿಡುಗಡೆ ಮಾಡೀನಿ, ಮತ್ತೆ ಈಗೇನು ಹೇಳ್ತಿದ್ದಿ ಅಂದ್ರೆ ಹೌದ್ರಿ ಕಳ್ತನ ಮಾಡೀನಿ ಅಂತ. ನೀವು ಹೆಂಗೆ ಇದೆಲ್ಲ ಕಾನೂನು ಕಲ್ತ್ರಿ ಹೇಳಿ? ಕಾನೂನು ಹೆಂಗೆ ಕಲ್ತೆ ಅಂದ್ರೆ ಹಿಂದೆ ಒಬ್ಬ ಕೆ ಅಕ್ಬರ್ ಖಾನ್ ಅಂತಂದು ಇದು ಬಳ್ಳಾರಿ ಜೈಲ್ನಾಗ ಏನಿದ್ನಲ್ಲ, ಅವನು ಬಸಣ್ಣ ನಿನ್ನ ರೇಟಿಂಗ್ ಚೆನ್ನಾಗಿದೆ ಮತ್ತು ನಾನು ಹೇಳ್ದಂಗೆ ಬರ್ಕೊಂತನ ಅವ್ರವ್ರಿಗೆ ಅರ್ಜಿ ಬರ್ಕೊಡು, ನನಗೆ ಭಾಳ ತ್ರಾಸ ಆಕತಿ ಅನ್ನವ. ಅವಾಗ ಅವನು ಆರಾಮ್ ಫ್ರೀಡಮ್ ಇದ್ದಾಗ 7-8 ಅರ್ಜಿ ಬರೆದು ಬಿಡ್ತಿದ್ದೆ ರಾತ್ರಿ ಕೂತ್ಕೊಂಡು. ಧರ್ಮದ ಅಪೀಲುಗಳು, ಈಗ ಜಾಮೀನು ಕೊಡ್ರಿ, ನನಗೆ ಯಾರಿಲ್ಲ, ಹಿಂಗೆಲ್ಲ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಬರಿತೀವಲ್ಲ, ಹಂಗೆಲ್ಲ ಬರ್ಬಾರ್ದು ಕಳಿಸ್ತಿರ್ತಿದ್ವಿ. ಅದು ಯಾವ ಕೋರ್ಟ್ಗೆ ಹೆಂಗೆ ಬರೀಬೇಕು, SP ಆಫೀಸಿಗೆ ಹೆಂಗೆ ಬರೀಬೇಕು, DC ಗೆ ಹೆಂಗೆ ಬರೀಬೇಕು, ಇವೆಲ್ಲ ಮೇನ್ ಪಾಯಿಂಟ್ಗಳು ತಿಳ್ಕೊಂಡಾಗ ಸಾಧಾರಣ ಉದಾಹರಣೆಗಳು ನನ್ನ ಮನಸ್ಸಿನಲ್ಲಿ ಮೂಡಿ ಬರಾಕತ್ತಿದ್ವು. ಯಾರಿಗೆ ಹೆಂಗೆ ಬರೀಬೇಕು, ಯಾರಿಗೆ ಹೆಂಗೆ ಬರೆದ್ರೆ ಹೆಂಗೆ ಇದು ಮಾಡ್ತಾರೆ, ಹೀಗೆಲ್ಲ ತಿಳ್ಕೊಂಡು 100 ಮಂದಿ ಆರೋಪಿಗಳನ್ನ ನಾನು ಬಿಡಿಸಿದ್ದೀನಿ, ದಾಖಲಾದವು. ಸೊ ಅದು ಬರಿತಾ 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 ಕೇಸ್ಗಳು ಕೇಳ್ತಾ ಕಲ್ತು. ಹೌದೌದು. ಕಾನೂನು ಬುಕ್ ಓದಿಲ್ಲ? ಕಾನೂನು ಬುಕ್ IPC CRPC ಎಲ್ಲ ಸಿಗ್ತಾವು, ಅವ ಲೈಬ್ರರಿಗೆ ಓದಿಲ್ಲ. ನಾವು ಓದಿದ್ದೀನಿ. ಆದ್ರೆ ಏನಪ್ಪ ಅಂದ್ರೆ ಇಂಗ್ಲೀಷ್ ಬರಂಗಿಲ್ಲ ನನಗೆ. ಕನ್ನಡದಲ್ಲಿ ಸಿಗಲ್ಲ? ಕನ್ನಡದಲ್ಲಿ ಸಿಕ್ಕಿದ್ದು ಓದಿದ್ದೀನಿ. ಕನ್ನಡದಲ್ಲಿ ಸಿಕ್ಕಿದ್ದ IPC CRPC ಎಲ್ಲನೂ ಓದಿದ್ದೀನಿ. ಆಮೇಲೆ ಅಳತೆ ತಿಳ್ಕೊಂಡಿನಿ. ರನ್ ಕನ್ಕರೆಂಟ್ಲಿ ಹೆಂಗೆ, ನಾಟ್ ಕನ್ಕರೆಂಟ್ಲಿ ಅಂದರೆ ಹೆಂಗೆ, ಮತ್ತು ಆರ್ಗ್ಯುಮೆಂಟ್ ಹೆಂಗೆ ಮಾಡಬೇಕು, ಸ್ಟೇಟ್ಮೆಂಟ್ಗೆ ಹೆಂಗೆ ನಾವು ಉತ್ತರ ಕೊಡಬೇಕು, ಇವೆಲ್ಲ ನಾನು ಕಾನೂನು ನೀತಿ ನಿಯಮದ ಪ್ರಕಾರ ನಾನು ಪಾಲಿಸ್ಕೊತ ಬಂದಿದ್ದೀನಿ. ಕಾನೂನು ವಿರೋಧ ಮಾಡ್ಕೊಂಡು ನಾನು ಗೆದ್ಕೊಂಡು ಬಂದಿಲ್ಲ. ಕಾನೂನು ತೀರ್ಪು ಕೊಟ್ಟಿದ್ದನ್ನು ನಾನು ಗೆದ್ಕೊಂಡು ಬಂದೀನಿ. ಯಡಿಯೂರಪ್ಪನ ಮನೆ ಇಲ್ಲಿ ಶಿಕಾರಿಪುರದಾಗ. ಅವರು ಯಡಿಯೂರಪ್ಪನ ಮನೆ ಅಂತ ನನಗೇನು ಗೊತ್ತಿದ್ದಿದ್ದಿಲ್ಲ. ಯಡಿಯೂರಪ್ಪನ ಮನೆ ಲೈನಾಗೆ ಈಗ ತಹಸೀಲ್ದಾರ್ ಆಫೀಸು ಈ ಕಡೆ ಎಲ್ಲ ಪೂರ್ತಿ ಒಂದು ದೊಡ್ಡ ದೊಡ್ಡ ಆಫೀಸು. ಆ ಆಫೀಸಿಂದ ಹಿಂಗೆ ಒಳಗೆ ಹೋದರೆ ಹಿಂಗೆ ಲೈನ್ ಐತಿ. ಲೈನ್ನಾಗ ಒಂದು 2 ಮನೆ ಹೊಡೆದೆ. 3ನೇ ಮನೆ ಯಡಿಯೂರಪ್ಪನ ಮನೆ. ಅದು ಮನೆನೂ ಹೊಡೆದೆ. ಮನೆ ಹೊಡೆದು ಸುಮಾರು 1-1.5 ವರ್ಷ ಆಗಿತ್ತು. ಸಿಕ್ಕಾಕೊಂಡಾಗ ಇವರಿದ್ರು, ಯಾರಪ್ಪ ಮುಸ್ಲಿಮ್ಸ್ ಪೈಕಿ CPI ಇದ್ರು. ಅವರು ಎಲ್ಲೆಲ್ಲಿ ಕದ್ದಿಲ್ಲ ಅಂತ ಕೇಳಿದಾಗ ಎಲ್ಲ ತೋರಿಸ್ಕೊಂತ ಬಂದೆ. ಆ ಮನೆನೂ ತೋರಿಸಿದೆ. ಇಲ್ಲಿ ಯಡಿಯೂರಪ್ಪನ ಮನಿನ ಹೊಡೆದು ಇಲ್ಲೇ ಶಿವಮೊಗ್ಗನ ಅಂದವ. ನೂರೆಲ್ಲ ಸರಿಪ ಅಂತಂದು. ನೂರೆಲ್ಲ ಸರಿಪ CPI ಇದ್ರು ಅವರು. ಅವಾಗ ಯಡಿಯೂರಪ್ಪನ ಮನೆ ಹೊಡೆದಿಲ್ಲ ನೀನು ಅಂದ್ರೆ ಅವಾಗ ನನಗೆ ಗೊತ್ತಾಗಿದ್ದು ಯಡಿಯೂರಪ್ಪನ ಮನೆ ಅಂತ. ಅವಾಗ ಎಲ್ಲ ಮಗನ ನಮ್ಮ ಮನೇನ ಕಳ್ತನ ಮಾಡಿ ಅಲ್ಲ ನಿಮ್ಮಂಥವ್ರು ಗುಂಡಿಟ್ಟು ಕೊಲ್ಲಬೇಕು ಅಂತ ಅಂದ್ರೆ ಏನು ಮಾಡ್ತೀರಿ ಬಿಡ್ರಿ ಅಂತ ನಕ್ಕಂತನ ನಗಾಕತ್ತಿದೆ. ನಗತಾನಲ್ರಿ ಇವನು ಅಂದ್ರೆ ಏನು ಮಾಡ್ತೀರಿ, ಕಷ್ಟ ಸುಖ ಚಟಕ್ಕೋಸ್ಕರ ಕಳ್ತನ ಮಾಡಿದ್ರೆ ಕಳ್ಳ ಅಂತ ಪಟ್ಟ ಕಟ್ಟಿ ರೋಡ್ನಲ್ಲೆಲ್ಲ ಬೀದಿ ಥರ ನಾಯಿ ಥರ ಹೇಳ್ಕೊಂಡು ಹೋಗ್ತಾರ. ಹೆಸರ ಕೊಳ್ಳೆ ಹೊಡೆದು ಸನ್ಮಾನ ಮಾಡ್ತತಿ, ಸರ್ಕಾರ ಕೊಡಿಬೇಕು, ಮೆಟ್ಟಿಲ್ಲ ಅಂದೇನ. ಏನು ಹೇಳ್ಬೇಕು, ನಾವು ನೋವು ಅಷ್ಟು ನೋವು ಹೇಳ್ತೇವೆ. ಒಂದೊಂದು ದಿನನೂ ನಾವು ಜೈಲಲ್ಲಿ ಕಾಲ ಕಳಿಬೇಕಾದ್ರೆ ನಾವು ಅಷ್ಟು ವೇದನೆ ಪಟ್ಟಿದ್ದೀವಿ. ತಪ್ಪು ಮಾಡೋದು ಸಹಜ. ಇವತ್ತು ಬುದ್ಧನ ಕಾಲದಾಗ ಅಂಗುಲಿಮಾಲ ಪರಿವರ್ತನೆ ಆದ, ಬಸವಣ್ಣವ್ರ ಕಾಲದಾಗ ಕನ್ಯೆ ಶಿವರಾಮ ಪರಿವರ್ತನೆ ಆದ, ಅದೇ ಥರ ಸಿಂಧೂರ್ ಲಕ್ಷ್ಮಣ ಪರಿವರ್ತನೆ ಆದ, ಅದೇ ಥರನ ರಾಬಿನ್ಹುಡ್ ಕನ್ಯೆ ಶಿವರಾಮ ಸಿಗ್ಲಿ ಬಸ್ಸನ್ ಅಂತವ್ರು ಯಾಕೆ ಆಗಬಾರ್ದು ಪರಿವರ್ತನೆ? ಇವತ್ತು ನನ್ನ ಮನೇನ ನಾನು ಬೀಗ ಹೊಡ್ಯೋಕೆ ಆಗವಲ್ದು. ಏನೋ ಹೆಂಡ್ತಿ ಒಟ್ಟು ಮಾಡಿ ಇಟ್ಕೊಂಡ್ಲು ನಡೀತು. ನನ್ನಂತಲ್ಲಿ ಏನಿಲ್ಲ, 25 ವರ್ಷ ಬಸ್ಸ, ನೀ ಏನು ಕಳ್ತನ ಮಾಡಿ ಏನು ಒಳ್ಳೇದು ಮಾಡಿದೆ, 5 ಮಕ್ಕಳು ಬಿಟ್ಟಿಪ್ಪ ಬಸ್ಸ ಅನ್ಲಿಕ್ಕೆ. ಮತ್ತೇನು ಮಾಡೋಣ ಹೇಳ ಅಂದೆ. 1 ವರ್ಷ ನಾ ಹೇಳ್ದಂಗೆ ದುಡಿ, ನಿನಗೆ ಸಾಯ ಮಟ್ಟ ಅನ್ನ ಹಾಕ್ತೀನಿ ಅಂದ್ಲು. ಆಯ್ತು ದುಡಿತೀನಿ ಅಂದೆ. ದುಡಿದೆ. ಆದರೆ ನಾನು ದುಡ್ದಿದ್ದು ನನ್ನ ಕೈಯಾಗ ಬಂದಿದ್ದೆಲ್ಲ ಮಂದಿಗೆ ಹಂಚಿದೆ. ಆಕಿ ಒಟ್ಟೊಟ್ಟು ಇಟ್ಕೊಂಡು ಇದೊಂದು ಮನೆ ಕಟ್ಕೊಂಡ್ಲು. ಮಕ್ಕಳಿಗೆ 2 ಮಕ್ಕಳು ಮದುವೆ ಮಾಡಿದ್ಲು. ಮುಗೀತಲ್ಲಿಗೆ. ಈಗೇನೇ ಇದ್ರೂ ದುಡಿದು ತಿನ್ನಬೇಕು. ನಮ್ಮ ಊರಾಗ ಯಾರನ್ನ ಕೇಳ್ರಿ ನನ್ನ ಬಗ್ಗೆ ಒಳ್ಳೇದೇ ಹೇಳ್ತಾರೆ. ಬಟ್ ವಯಸ್ಸಾದ್ಮೇಲೆ ಎಲ್ಲರೂ ತತ್ವಜ್ಞಾನಿಗಳತ್ತಾನೆ. ಮತ್ತು ಅಲ್ರಿ, ಈಗ ಮಗು ಹುಟ್ಟಿದಾಗ ಹೆಂಗೆ ಮಗು ಈ ಥರ ಇರ್ತೀವಿ, ಸಾಯ ಮುಂದೂ ಮಗು ಹಾಗೆ ಸಾಯ್ತೀವಿ. ಮಗುವಿನ ಗುಣ ಬಂದುಬಿಡ್ತಾವೆ, ಹೌದಲ್ರಿ? 51 ಕ್ವಿಂಟಲ್ ಬಂಗಾರ ಐತಿ. ಆ ಮುದುಕಿಗೆ ಹೇಳಿದೆ ಹೊತ್ಕೊಂಡು ಹೋಗ್ತೀನಿ ಇದನ್ನ ಅಂತ ನಾ ಅಂತೀನಿ. ಈ ವಯಸ್ಸಿದ್ದಾಗನೇ ಇದ್ದಿದ್ದು ಹೊತ್ಕೊಂಡು ಹೋಗಿದ್ದೆ ಬಸ್ಸೆ, ಈಗ ಹೊರಕ್ಕೆ ಆಗೋಲ್ಲ ನನಗೆ ಅಂತ ಹೇಳಕ್ಕೆ. ಹಂಗವು ಹಣ್ಣಿದ್ದವನ್ನ ನಡ್ಸ್ಕೊಂಡ ಸಿಪ್ಪಿ ತಿಂದ ಸಿಕ್ಕಾಕೊಂಡನಂತ ಪರಿಸ್ಥಿತಿ ಹಾಕು. ಈಗ ನೀವು ಇಲ್ಲಿ ಹೇಳ್ತಾ ಇದ್ರಲ್ಲ ಕಳ್ತನ ಮಾಡಿದ್ದೀನಿ ಅಂತ, ಈಗ ಇದನ್ನ ಇಟ್ಕೊಂಡು ಆಧಾರ ಅಂತ ಇಟ್ಕೊಂಡು ನಿಮ್ಮಲ್ಲಿ ಕೇಸ್ ಹಾಕೋಕ್ಕಾಗಲ್ಲ. ಅದು ಹೆಂಗೆ ಹಾಕ್ತಾರೆ ಅವರು? ಇಲ್ಲಿ ಹೇಳ್ತಾ ಇದ್ರಲ್ಲ ಅದೇ ಹಂಗೆ ಹೇಳಿದ್ರಿ. ನಾನು ಕೇಸ್ ನನಗೆ ಅದೇ ಥರನೇ ಒಂದು ಪ್ರಶ್ನೆ ಬಂತು. ಇದೇ ಹಾವೇರಿ ಕೋರ್ಟ್ನಾಗ
ಬಸ್ಸ ನೀ ಕಳ್ತನ ಮಾಡಿ ಇಲ್ಲೋ ಅಂತ ಕೇಳಿದ್ರು ಜಡ್ಜ್. ವೈಯಕ್ತಿಕವಾಗಿ ಕೇಳ್ತೀನಿ, ಕಳ್ತನ ಮಾಡಿ ಇಲ್ಲೋ ಅಂತ ಕೇಳಿದ್ರೆ ಮೊದಲು ಜಡ್ಜ್ಮೆಂಟ್ ಮಾಡಿ ಆಮೇಲೆ ನನ್ನ ವೈಯಕ್ತಿಕವಾಗಿ ಪ್ರಶ್ನೆ ಮಾಡಿರಿ ಅಂದೆ. ಆಯ್ತಪ್ಪ, ನೀವು 7 ಕೇಸ್ನ ನೀನು ಬಿಡುಗಡೆ ಮಾಡೀನಿ, ಮತ್ತು ಈಗೇನು ಹೇಳ್ತಿದ್ದೀಯ ಅಂದರೆ ಹೌದ್ರಿ ಕಳ್ತನ ಮಾಡೀನಿ ಅಂದೆ. ಮುಗೀತು. ಸೊ ತೀರ್ಪು ಚೇಂಜ್ ಮಾಡಲಿಲ್ಲ. ಅದು ಹೆಂಗೆ ತಾರೆ ತೀರ್ಪು ಚೇಂಜ್ ಮಾಡಕ್ಕೆ ಬರ್ತೈತಿ? ಅವ್ರು ಬರೆದು ಬಿಟ್ಟಿರ್ತಾರೆ ತೀರ್ಪನ್ನ. ಇದು ನೋಡ್ಕೊಂಡು ಮತ್ತೆ ಕೇಸ್ ಹಾಕಲ್ವಾ? ಹಾಕಕ್ಕೆ ಬರೋಂಗಿಲ್ಲ, ಹಂಗೆ ರೂಲ್ಸೇ ಇಲ್ಲ ಎಲ್ಲ. ಅದ್ರ ಪ್ರಕಾರ ಈಗ ನಾನು ಹೇಳ್ತೀನಿ, ಈಗ ನಾನು ರೆಡ್ಡೆಂಡೆ ಕರ್ಕೊಂಡು ಹೋಗಿದ್ರನ್ನ ನನಗೆ ಭಯ ಉಡಿಸಿದ್ರು ಒಪ್ಕೊ ಅಂತಂದ್ರೆ ಒಪ್ಪಿಕೊಂಡೇನೆ ಅಂತ ಊಟ ಹೊಳ್ತೀನಿ. ಭಯ ಉಡ್ಸ್ಬಿಟ್ಟು ಇಂಟರ್ವ್ಯೂ ತೊಗೊಂಡ್ರು ಅಂತ. ಹಂಗೆ ನಿಮ್ಮ ಭಯದಲ್ಲ, ಭಯದ ಪ್ರಶ್ನೆ ಅಲ್ಲ, ನೀವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಲ್ಲ, ಇದನ್ನು ಹಂಗೆ ಉತ್ತರ ಕೊಡ್ತೀನಿ ನಾನು. ಯಾಕಂತಂದ್ರೆ ಒಬ್ಬ ಮನುಷ್ಯ ಒಂದು ಅಪರಾಧದಿಂದ ಬಚಾವ್ ಆಗಬೇಕಾದ್ರೆ ಸಿಗ್ಲಿ ಬಸ್ಸನ್ನು ನೋಡಿ ತಿಳ್ಕೊಬೇಕು. ಆದರೆ ನಾನು ಬಚಾವ್ ಆಗಬೇಡ್ರಿ, ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡೋಂಥ ವ್ಯವಸ್ಥೆ ತರ್ರಿ ಅಂತೀನಿ ನಾನು. ನಮ್ಮ ಕಾನೂನು ವ್ಯವಸ್ಥೆ ಇಲ್ಲ ಕಾನೂನು ವ್ಯವಸ್ಥೆ ನೋಡ್ರಿ, ಎಲ್ಲ ರಾಜಕೀಯದೊಳಗಡೆ ಸಿಕ್ಕಾಕೊಂಡು ತಪ್ಪು ಮಾಡಕ್ಕೆ. ಜನದಡ್ಡಿ ಅಂತೇಳಿ 60 ಕೋಟಿ ಡೀಲ್ ತೊಗೊಂಡು ಹೋದ್ರಿಲ್ಲ, ಅವ್ರು ಚಾರ್ಜ್ ಶೀಟ್ ಆಗೋದ್ರಾಗ ಬೇಲ್ ಮೇಲೆ ಬಂದ್ಬಿಟ್ರಿ. ಒಂದು ಕಳುವು ಕೇಸಿಗೆ ಜಾಮೀನು ಕೊಡಂಗಿಲ್ಲ. ಹೈಕೋರ್ಟ್ವರೆಗೂ ನಂದು ಕೇಸ್ಗೆ ರಿಜೆಕ್ಟ್ ಮಾಡಿದ್ದಾರೆ. ಒಂದು ಸಣ್ಣ ಕೇಸಿಗೆ 60 ಕೋಟಿ ಲಂಚದ ಕೇಸ್ಗೆ ಇಮಿಡಿಯೇಟ್ಲಿ ಬೇಲ್. ಇಂಥ ನ್ಯಾಯಾಧೀಶರ ಜೈಲು ಕಂಡು ಬಂದಿದ್ದಾರೆ. ಇಂಥ ನ್ಯಾಯಾಧೀಶರ ತೀರ್ಪಿಗೆ ಎಷ್ಟು ಶಿಕ್ಷೆ ಐತಿ ಅನ್ನೋ ಪ್ರಮಾಣ ಆಳೈತಿ ಗೊತ್ತಿದ್ರು ಅಂಥವ್ರನ್ನ ಇಟ್ಕೊಂಡು ಇನ್ನೂ ಮುಂದುವರಿತಾರೆ ಅಂದರೆ ಮತ್ತು ಕಾನೂನು ವ್ಯವಸ್ಥೆಗೆ ಧಕ್ಕೆ ಆದಂಗೆ ಆಗ್ತಿಲ್ಲ. 10 ಮಂದಿ ಪುಡಾರಿ ನ್ಯಾಯಾಧೀಶರು ಅದಾರಂದ್ರೆ ಅವ್ರನ್ನ ಹೊರಗೆ ಹಾಕಬೇಕು, ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೋಬೇಕು. ಇವರ ಅಪರಾಧಿಗಳನ್ನ ಮುಚ್ಚಿಟ್ಕೊಂಡು ಅವ್ರ ಜೊತೆಲಿ ಇವರು ಹೊಂಟ್ರಂದ್ರೆ ಇವರು ಕಳ್ರ ಅಂತೀವಿ ನಾವು. ಅಧಿಕಾರಿಗಳು ತಗೋ, ರಾಜಕಾರಣಿಗಳು ತಗೋ, ಕೆಲವೊಂದು ಮಾಧ್ಯಮಗಳು ತಗೋ, ಎಲ್ಲ ಅಡಿಟ್ ಆಗಿಬಿಟ್ಟಿದ್ದಾರೆ. ಈಗ ನಾನು ಒಪ್ಪಂಗಿಲ್ಲ, ನಾನು ಅವ್ರ ಸ್ಟೇಟ್ಮೆಂಟ್ಗೆ ಏನು ಒಪ್ಕೊಳ್ಳಂಗಿಲ್ಲ. ನಾನು ಅವ್ರು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಧರ್ಮದ ಸ್ಟೇಟ್ಮೆಂಟ್ ಅವ್ರದ್ದು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಿಗಲಿ ಅನ್ನೋಂಥ ಪ್ರಜಾಪ್ರಭುತ್ವದ ಹಕ್ಕಿಗೆ ಧಕ್ಕೆ ಆಗದ ರೀತಿ ಕಾಪಾಡಬೇಕು. ಏನಂತೀರಿ? ಆ ತತ್ವ ಇಲ್ಲಲ್ಲ. ಯಾಕೆ ಅಲ್ಲಿ ಗಾಜಪಟ್ಟಿಗೆ ಇದಕ್ಕೆ ಇಸ್ರೇಲ್ಗೆ ಹೋಗಿ ವರದಿ ತೊಗೊಂಬರ್ತಾರೆ? ಯಾಕೆ ಇಲ್ಲಿ ರೈತರು ಒದ್ದಾಡ್ತಾ ಇದ್ದಾರಲ್ಲ, ಅಲ್ಲಿ ಯಾಕೆ ವರದಿ ತೊಗೊಂಬರಾಗಿಲ್ಲ? ಇಂಥ ಪ್ರಶ್ನೆಗಳು ಬರ್ತಾವೆ, ನಾವು ಕೇಳಬೇಕಾಗತ್ತಿ. ನಾನು ಮಾಧ್ಯಮಾಂಗದ ಮಗ ಆಗಿದ್ದೀನಿ. ಇವತ್ತು ತಂದೆಗೆ ಪ್ರಶ್ನೆ ಮಾಡೋಂಥ ಬಸ್ಸ ಅದೀನಿ ನಾನು. ನಮ್ಮಪ್ಪ ಹೇಳಿದ, ಲೇ ನಾನು ನಿಯತ್ತಾಗಿ ದುಡಿದು 23 ಮಕ್ಕಳಿಗೆ ಜನ್ಮ ಕೊಟ್ಟೇನ್ಲೇ ಅಂದ. ನೀ ಅರ್ಧ ಬಸವಣ್ಣನ ರೈತರಿಗೆ ಕೊಡಿಸಿದಿ, ಅರ್ಧ ಕಟಗರಿಗೆ ಕೊಡಿಸಿದಿ, ಅರ್ಧ ಕರ್ಮಾನು ಮಾಡಿ, ಅರ್ಧ ಧರ್ಮಾನು ಮಾಡಿದೀಯ ಅಂದೆ ನಾನು. ಏನಂತೀರಿ? ಮತ್ತು ಬಸವಣ್ಣನ ಕಟಗರಿಗೆ ಕೊಡಿಸಿರಿಲ್ರಿ. ಗೋ ಹತ್ಯೆ ನಿಷೇಧ ಎಲ್ಲೈತ್ರಿ? 190ರಷ್ಟು. ಅವಾಗ 88ನೇ ಇಸ್ವ್ಯಾಗ ಇಂಡಲ್ಗ ಜೈಲಿಗೆ ಅಡ್ಮಿಷನ್ ಹೋಗಿದ್ದೀನಿ. ಅವತ್ತು ಎಲ್ಲರನ್ನ ಎಬ್ಬಿಸಿ ನಿಂದಿರಿಸಿ ಅಧಿಕಾರಿ ಕೇಳ್ತಾನೆ, ಎಷ್ಟು ಮಂದಿ ಮಾಂಸ ತಿನ್ನೋರು ಕೈ ಎತ್ತಿರಿ, ಎಷ್ಟು ಮಂದಿ ಉಂಡಿ ತಿಂತೀರಿ, ಸ್ವೀಟ್ ತಿಂತೀರಿ, ಕೈ ಎತ್ತಿರಿ ಅಂದ್ರೆ ಅವಾಗ ಮಾಂಸ ತಿನ್ನೋರು 4 ಮಂದಿ ಇದ್ದರು ಜೈಲಿನಾಗ. 100 ಮಂದಿಯಾಗ 4 ಮಂದಿ ಇದ್ದರು, ಎಲ್ಲರೂ ಸ್ವೀಟ್ ತಿನ್ನೋರು. ಇವತ್ತು ನಾನು 2023ಕ್ಕೆ ಹೋಗಿದ್ದೀನಿ, ಅದೇ ರೂಮ್ನಾಗ 100 ಜನಕ್ಕೆ ನಿಂದಿರಿಸಿ ಕೇಳ್ತಾರೆ, ಎಷ್ಟು ಮಂದಿ ಮಟನ್ ತಿಂತೀರಿ ಅಂದ್ರೆ ಸಿಗ್ಲಿ ಬಸ್ಸನ್ನು ಒಬ್ಬ ಬಂದುಬಿಟ್ರೆ ಎಲ್ಲರೂ ಮಟನ್ ತಿನ್ನಾರೆ. ಜನ್ಮ ಕೊಟ್ಟು ತಾಯಿ 2 ಮಲಿ ಹಾಲು ಕೊಟ್ಟಾಳಂತ ಆಕೆಗೆ 5 ಅಡಿ 6 ಅಡಿ ರುದ್ರ ಭೂಮಿ ಮಾಡಿ ನಾವು ಧರ್ಮ ಪಾಲಿಸ್ತೀವಿ ಅಂತ ಹೇಳ್ತಾರೆ. ಅದೇ ಗೋ ತಾಯಿಗೆ 4 ಮಲಿ ಹಾಲು ಇರ್ತವೆ, ಜಗತ್ತಿಗೆ ಹಾಲು ಕೊಡ್ತಾಳೆ. ಮಕ್ಕಳು ಹಾಲಿಲ್ಲ ಅಂದ್ರೆ ಶಾಲೆಗೆ ಹೋಗಂಗಿಲ್ಲ, ಸಿಗ್ಲಿ ಬಸ್ಸನಿಗೆ ಚಾಯ್ ಇಲ್ಲ ಅಂದ್ರೆ ವಾದ ಮಾಡೋಕೆ ತಲೆ ಓಡಂಗಿಲ್ಲ. ಅಂಥ ಗೋ ತಾಯಿ ಹೊಟ್ಟೆಗೆ ಹುಟ್ಟಿದಂಥ ಬಸವಣ್ಣನ ವಯಸ್ಸಿರೋ ಮಟ್ಟ ರೈತ ದುಡಿಸ್ಕೊಂಡು ಆಮೇಲೆ ವಯಸ್ಸು ಮೀರಿದ ಕಟಗರು ಕೊಟ್ಟು ಅದನ್ನು 190ರಷ್ಟು ತಿನ್ನೋಂಥ ವ್ಯವಸ್ಥೆ ಆಗೈತೆ ಅಂದರೆ ಇವತ್ತು ಬಸವಣ್ಣನ ಶಾಪ ಭೂಮಿ ತಟ್ಟೈತಿ. ಇವತ್ತಿಗೆ ನಾ ಹೇಳ್ತೀನಿ, ಮಹಾನು ಮಳೆ ಇಂದು ಹೇಳ್ತಾನೆ ಬಂದಿದ್ದೀನಿ, ಮಹಾನು ಮಳೆ ಬರ್ತೈತಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಯಕ ಮುಂದುವರೆಸ್ರಿ. ಪ್ರತಿಯೊಂದು ಜಿಲ್ಲಾಕ್ಕೆ ನೀರು ತಡೆ ಹಿಡಿಯಂಥ ಡ್ಯಾಮ್ಗಳು ಭದ್ರಪಡಿಸ್ಕೊಳ್ರಿ. ಮುಂದೆ ಇದೇ ಥರ ಇರ್ತೈತೆ ಅನ್ನೋದು ಗೊತ್ತಿಲ್ಲ. ಇವತ್ತು ಮಹಾರಾಷ್ಟ್ರದಿಂದ ಮಹಾನ್ ಮಳೆಗೆ ಕೋಲಾಗಿ ಬಂದು ನೀರು ರೈತರು ಹೊಲ ಭೂಮಿ ಎಲ್ಲ ಸರ್ವನಾಶ ಮಾಡಿ ಹೊತ್ತು. ಇವತ್ತು ಅದೇ ಮಹಾರಾಷ್ಟ್ರದವ್ರು ಬರಗಾಲ ಬಂದೈತಿ, ನಮ್ಗೆ ನೀರು ಬಿಡ್ರಿ ಅಂದ್ರೆ ಕುಡಿಯೋಕೆ ನೀರು ಬಿಡ್ತಾ ಇಲ್ಲ. ಕುಡಿಯೋಕೆ ನೀರು ಬಿಡ್ತಾ ಇಲ್ಲ. ಯಾಕಂದರೆ ಅವರು ನೀರನ್ನ ಸ್ಟಾಕ್ ಇದ್ದಿದ್ದು ನಮ್ಮ ಎಲ್ಲ ಹಾಳು ಮಾಡಿಸ್ಕೋಬೇಕು. ನಮ್ಗೆ ನೀರು ಇಲ್ದಾಗ ನೀರು ಬಿಡು ಅಂದರೆ ಬಿಡೋಂಗಿಲ್ಲ. ಇಂಥ ಒಂದು ಒಂದೊಂದು ರಾಜ್ಯದ ವ್ಯವಸ್ಥೆ ಅವ್ರವ್ರು ಮಾಡ್ಕೊಂಡು ಹೊಂಟ್ಬಿಟ್ರೆ ಮತ್ತು ದೇಶ ನಮ್ಮದು ಅಂತ ನಾವು ಹೆಂಗೆ ಹೇಳ್ಕೋಬೇಕು? ಎಲ್ಲ ದೇಶಕ್ಕೂ ಆದ್ಯತೆ ಇರಬೇಕು. ಕರುಣ ಕುಣಿಯತೈತೋ ಮೋದಿ ಕರುಣ ಕುಣಿಸುತ್ತೈತೋ, ಹಳ್ಳಿಯಿಂದ ದಿಲ್ಲಿಯವರೆಗೂ ದಿಲ್ಲಿಯಿಂದ ಹಳ್ಳಿಯವರೆಗೂ ಎಲ್ಲ ಮನೆ ಮಠ ಹೋಟೆಲಿನೊಳಗೂ ಕರುಣ ಕುಣಿಯತೈತೋ ಮೋದಿ ಕರುಣ ಕುಣಿಸುತ್ತೈತೋ.
ಎಷ್ಟು ಮಹಾನ್ ಮಳೆಗೆ ಎಷ್ಟು ಮಂದಿ ರೈತರು ಹಾಳಾಗಿ ಹೋದ್ರು, ಸತ್ಯನಾಶ ಆಗಿ ಹೋದ್ರು. ಈ ಸಿಗ್ಲಿ ಬಸ್ಸಿನ ಕಾಣಿಕ ಮೈಲಾರಲಿಂಗಪ್ಪನ ಕಾಣಿಕ ವ್ಯತ್ಯಾಸದವು. ಅವನು ವರ್ಷಕ್ಕೊಂದು ಕಾಣಿಕ 7 ಕೋಟಿ ಜನಕ್ಕೆ ಅರ್ಥ ಆಗ್ತೈತಿ. ಈ ಸಿಗ್ಲಿ ಬಸ್ಸಿಂದ ನಿಮಿಷಕ್ಕೊಂದು ಕಾಣಿಕ 130 ಕೋಟಿ ಪ್ರಜೆಗಳಿಗೂ ಅರ್ಥ ಆಗ್ತೈತಿ. ಯಾಕಂದ್ರೆ ಹುಟ್ಟೋದು ಒಂದೇ ಸಲ, ಹಗಲಲ್ಲಿ ಹುಟ್ಟಲ್ಲ, ಸತ್ತಾಗ ಯಾರು ಏನು ಹೊತ್ಕೊಂಡು ಹೋಗಲ್ಲ. ಇರೋ ಮಟ್ಟ ನನ್ನವರು ತನ್ನವರು ಅಂತಂದು ಜೈಲಿನಾಗ ನಾವು ಹೆಂಗೆ ಎಲ್ಲರಿಗೂ ಪರಿವರ್ತನೆ ಜಾಗದ ನಿಯಮ ತೋರಿಸ್ತೀವಿ, ಹಂಗೆ ಈ ಪ್ರಪಂಚನ ನಾವು ತೋರಿಸ್ಬೇಕು. ನ್ಯಾಯಾಲಯಕ್ಕೆ ಹೋಗ್ಲಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ, ವ್ಯಾಲ್ಯೂಯೇಷನ್ನೇ ಇಲ್ಲ. ಸ್ಟೇಷನ್ಗೆ ಯಾರು ಇರೋದಿಲ್ಲ, ಲೇಡೀಸ್ 2 ಮಂದಿ ಪೊಲೀಸಿಗೆ ಬಿಟ್ಟರೆ ಯಾರು ಇರೋದಿಲ್ಲ ಸ್ಟೇಷನ್ನಾಗ. ಎಲ್ಲೇಗಾರಿ ಅವ್ರು ಬಂದಿಲ್ಪ, ನಂಬರ್ ಕೊಡು. ಯಾಕೆ ಏನು ಕೊಚ್ಚಿಂದಲ್ಲಿ ಸ್ಟೇಷನ್ನಾಗ ಇವು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಹೆಂಗೆ ಈಗ ಒಬ್ಬ SAವನ್ನ ಪೆಟ್ರೋಲ್ ಬಂಕ್ನಲ್ಲಿ ಇಡ್ತಾರೆ, ಒಬ್ಬ ಸಾಲ ಕೊಟ್ಟವನಿಗೆ SAವನ್ನ ಕಳಿಸ್ತಾರೆ. ಯಾಕಂದ್ರೆ ಅವ್ನು ಹೊಡೆದ್ರೆ ಅವನ ಮೇಲೆ ಕೇಸ್ ಹಾಕತಿ. ಸಾಲ ಕೊಟ್ಟವನು ಜೈಲಿಗೆ, ಸಾಲ ತೊಗೊಂಡವನು ಜೈಲಿಗೆ ಬಂದಿಲ್ಲ, ಸಾಲ ಕೊಟ್ಟವನ ಜೈಲಿಗೆ ಬಂದಂಥ ಉದಾಹರಣೆಗಳೇ ಜಾಸ್ತಿ ಇರೋದು ಸರ್. ಸಾಲ ತೊಗೊಂಡವನು ಜೈಲಿಗೆ ಬಂದಿದ್ದು ದಾಖಲೆನೇ ಇಲ್ರಿ. ಸಾಲ ಏನು ಕೊಟ್ಟಿರ್ತಾನಲ್ಲ ಅವನೇ ಜೈಲಿಗೆ ಬರೋದು. ಯಾಕಂದ್ರೆ ಸಿಟ್ನಾಗ ಒಂದು ಹೊಡೆದು ಬಿಡ್ತಾನೆ, ಅವ್ನು ಕೇಸ್ ಹಾಕಿಬಿಡ್ತಾನೆ. ಜನ್ಮ ಕೊಟ್ಟು ತಂದೆ ತಾಯಿ ಋಣ ತೀರಿಸೋ ಮಕ್ಕಳಿಲ್ಲ, ಶಿಕ್ಷಣ ಕೊಟ್ಟು ಗುರು ಮೂರ್ತಿ ಕಟ್ಟು ಶಿಕ್ಷಕ ವಿದ್ಯಾರ್ಥಿಗಳಿಲ್ಲ, ಸಂವಿಧಾನ ಪಾಲಿಸೋ ಪ್ರಜೆಗಳಿಲ್ಲ. 100ಕ್ಕೆ 25ರಷ್ಟು ಇಟ್ಕೊಂಡು ಸಂವಿಧಾನ ಇಟ್ಕೊಂಡು ದೇಶ ಹಾಳಾಕತ್ಯಾರ. 100ಕ್ಕೆ 100ರಷ್ಟು ಯಾರು ಸಂವಿಧಾನ ಪಾಲಿಸ್ತಾ ಇದ್ದಾರೆ ಹೇಳ್ರಿ? ದೇವಸ್ಥಾನದಾಗ ಕುಂತ್ರೆ 5 ನಿಮಿಷ ಕುತ್ಕೋಬೋದು, ಸಾಯೋವರೆಗೂ ಅವ್ನು ಸೇವೆ ಮಾಡ್ಕೊಂಡು ಇರ್ಬೋದು. ನಮ್ಗೆ ತಂದೆ ತಾಯಿ ಧರ್ಮದ ಪಾಠ ಕೊಟ್ಟಿರ್ತಾರೆ. ಧರ್ಮನ ನಾವು ತ್ರೇತಾಯುಗ, ಸತ್ಯಯುಗ, ದ್ವಾಪರ ಯುಗನ ನಾವು ಕಲಿಯುಗದಾಗ ಸೇರಿಸ್ಕೊಂಡಿರ್ತೀವಿ. ಎಲ್ಲರೂ ನಮ್ಗೆ ಮನೆ ದೇವ್ರು ಅಂತ ತಿಳ್ಕೊಂಡಿರ್ತೀವಿ. ತಿಳ್ಕೊಂಡಿರ್ತೀವಿಲ್ಲ. ಇವತ್ತು ಆ ದೇವ್ರು ನಮ್ಮ ಮನೆ ದೇವರು. ಇಲ್ಲಿ ಹಾವೇರಿಗೆ ಹೋಗ್ರಿ, ಲಿಂಗಾಯತ ಬಸವಣ್ಣ ದೇವಸ್ಥಾನ ಅಂತೆ. ಲಿಂಗಾಯತರಷ್ಟೇ ಹೋಗ್ಬೇಕಾ? ಇವರೆಲ್ಲ ಮೇಳು ಕೀಳು ಅನ್ನೋ ಭಾವನೆ ಹೋಗಬೇಕು. ನಾವು ಒಬ್ಬ ಯೋಧನಿಗೆ 1 ಕೋಟಿ ರೂಪಾಯಿ ಖರ್ಚು, ನಮ್ಮ ತೆರಿಗೆ ದುಡ್ಡು ಹೋಗತ್ರಿ. ಒಬ್ಬ ಯೋಧನ ತಯಾರು ಮಾಡ್ಬೇಕಾದ್ರೆ 1 ಕೋಟಿ ರೂಪಾಯಿ ಖರ್ಚಾಗತ್ತೆ. ಹೌದು, ಒಬ್ಬ ಯೋಧನ ತಯಾರು ಮಾಡ್ಬೇಕಂದ್ರೆ ಸರ್ಕಾರದಿಂದ 1 ಕೋಟಿ ರೂಪಾಯಿ ಖರ್ಚಾಗತ್ತೆ. ಹೆಂಗಂದ್ರೆ ಅವ್ನಿಗೆ ಟ್ರೈನಿಂಗ್ನಿಂದ ಹಿಡಿದು ಎಲ್ಲ ವ್ಯವಸ್ಥೆವರೆಗೂ ಅವನದು ವೆಚ್ಚ ನೋಡಿದ್ರೆ 1 ಕೋಟಿ ರೂಪಾಯಿ ಖರ್ಚಾಗತ್ತೆ. ಅಂತ ಗಡಿ ಕಾಯಕ ಅಷ್ಟು ಯೋಧರನ್ನ ಇಟ್ಕೊಂಡು ಇವತ್ತು ಒಳಗಡೆ ಹಿಂಗೆ ಬರ್ತಾರೆ, ಹಿಂಗಿಲ್ಲ ಅಂದ್ರೆ ಅವರೇ ಉತ್ತರ ಕೊಡೋಕೆ ಅವ್ರು ಕೊಡ್ಬೇಕು. ನಮ್ಮನ್ನು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ ಇವ್ರು. ಬಟ್ ಏನು ಕಲಿಬೇಕು ಜನ ನಿಮ್ಮ ಇಂಟರ್ವ್ಯೂ ನೋಡಿ? ನಾನು ಎಲ್ಲ ಯೂಟ್ಯೂಬ್ ನೋಡಿದ್ರಲ್ಲ, ನಾನು ಏನೇನು ಮಾತಾಡ್ತೀನಲ್ಲ ಕರೆಕ್ಟಾಗಿ ಮಾತಾಡ್ತೇನೆ. ಪಿಕ್ಚರ್ ತೆಗಿಬೇಕು ಸಿಗ್ಲಿ ಬಸ್ ಅಂತ ಒಂದು. ಕೆಲವೊಬ್ರು 10 ಮಂದಿ ಬೈತಾರೆ. ನಾನು ಹೇಳ್ತೀನಿ, ಬಾ ನನ್ನ ಊರಾಗ ಹಿಂದೂ ದೇವಸ್ಥಾನಕ್ಕೆ ಮೊನ್ನೆ ಒಂದು 15,000 ರೂಪಾಯಿ ಕೊಟ್ಟು ನಾನೇ ಗಣಪತಿ ಕೊಡಿಸಿದೆ. 25,000 ಕೊಟ್ಟು ಆಂಜನೇಯನ ಗುಡಿ ಸ್ಲಾಪ್ ಹಾಕ್ಸಿಕೊಟ್ಟೆ. ಈ ದ್ಯಾಮೋಹನ ಗುಡಿಗೆ ಎಲ್ಲ ನಾನು ದುಡ್ಡಿನ ಖರ್ಚು ಮಾಡಿಕೊಟ್ಟೆ. ಎಲ್ಲ ಜಾತ್ರೆ ಏನೇ ಬರಲಿ ನಾನು ಮಾಡಿಕೊಡ್ತೀನಿ. ಜನರಿಗೆ ಕಾನೂನಿನ ಜ್ಞಾನ ಬರಬೇಕು, ಕಾನೂನಿನ ಜ್ಞಾನ. ಯಾಕಂದರೆ 5 ನಿಮಿಷದ ಹಠ, 5 ನಿಮಿಷದ ಸಿಟ್ಟು, 5 ನಿಮಿಷದ ಚಟಕ್ಕೆ ಏನು ಆಗ್ತೈತಿ, ನಾವು ಏನು ಆಗಿ ಹಾಳಾಗ್ತೇವೆ ಅನ್ನೋದು ಅವರಿಗೆ ನನ್ನ ನೋಡಿ ತಿಳ್ಕೊಳ್ಳಿ. ಯಾಕಂದ್ರೆ ನನ್ನ ತಪ್ಪನ್ನ ನಾನು ತೋರಿಸ್ಕೊಂಡು ಬೇರೆಯವ್ರ ತಪ್ಪುಗಳ ಕತೆ ನಾನು ವಿಸ್ತಾರವಾಗಿ ಹೇಳಿದಾಗ ಅದನ್ನು ಮೈಗೂಡಿಸ್ಕೊಂಡ್ರೆ ಅದು ಸರಿಯೋ ತಪ್ಪು ಅನ್ನೋದನ್ನು ಅರ್ಥ ಮಾಡ್ಕೊತಾರೆ. ಇವತ್ತು ಎಷ್ಟೋ ಮಂದಿಗೆ ಈಗ ನಾನು ಕಾನೂನು ಕಲಿಸ್ಕೊಟ್ಟಿದ್ದೀನಿ. ಅವರು ನಾನು ಹೇಳ್ತಿದ್ದಾಳೆ, ನನಗಿಂತ CC ನಂಬರ್ ಫೈಲ್ ತೊಂಬ ಅಂತಂದು ನಾನು ಜೈಲಿನಾಗ ಕುಂತು ಫೋನ್ ಹೊಡೆದ್ರೆ ಸೀದಾ ಆ ಫೈಲ್ ತೊಂಬಂದು ಕೊಡ್ತಾಳೆ. CC ನಂಬರ್ 1357/77 ಆ ಫೈಲ್ ತೊಂಬ ಅಂತ ತಂದು ತರ್ತಾಳೆ. ತಮ್ಮನಲ್ಲಿ ಪಟ ಮಾಡ್ತೀವಿ. ಆಕೆನ ಹೈಕೋರ್ಟ್ಗೆ ಹೋಗಿ ಜಾಮೀನು ಮಾಡಿಸ್ತಾಳೆ. 4ನೇ ಕ್ಲಾಸ್ ಓದಿಲ್ಲ ನನ್ನ ಹೆಂಡತಿ, 4ನೇ ಕ್ಲಾಸ್ ಓದಿಲ್ಲ. ಸಹಿ ಮಾಡಬೇಕಾದ್ರೆ ಅಷ್ಟೊಂದು ಬರ್ತಿದ್ದಿಲ್ಲ. ಆಕೆಗೆ ಅಂಥ ಕಾನೂನು ಕಲಿಸಿದೆ. ಇವತ್ತು ಮೆಂಬರ್ ಆಗ್ಯಾಳ, ನ್ಯಾಯವಾಗಿ ಕೇಳ್ತಾಳೆ. ಮನುಷ್ಯನ ಅದೇ ಹೇಳ್ತಾನೆ, ತೇಜಸ್ವಿ ಸೂರ್ಯ ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ ಅಂತ. ಅವನಿಗೆ ನಾನು ಕೇಳ್ತೀನಿ, ಸರ್ವಜ್ಞನಿಗೆ ಎದೆ ಸೀಳಿದ್ರೆ 2 ಅಕ್ಷರ ಎಲ್ಲಿಂದ ಇತ್ತಪ್ಪ ಅಂತ ಕೇಳ್ತೀನಿ. ಇವತ್ತು ಉತ್ತರ ಕರ್ನಾಟಕದಾಗ ಎಂತಿಂಥ ಕಲಾವಿದರು ಅದಾರ, ಎಂತಿಂಥ ಇದು ಪವಾಡ ಪುರುಷರು ಅದಾರ ಇಲ್ರಿ? ಅಲ್ಲಿಗಳಾಕೈತೇಳ್ರಿ. ಮತ್ತೆ ಒಟ್ಟು ಜನ ಕಾನೂನು ತಿಳ್ಕೊಳ್ಳಿ. ಹೌದು, ಕಾನೂನು ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ ರೀ. ಯಾಕಂದ್ರೆ ನಾನು ಈಗ ಅಲ್ಲ, ಎಲ್ಲೇ ಹೋಗಲಿ, ಯಾವ ಊರಿಗೂ ಹೋಗಲಿ, ನನಗೆ ಒಂದೊಂದು ರಾತ್ರಿ ಉಳಿಸ್ಕೊತಾರೆ. ಊಟಕ್ಕೆ ಹೋಗಿಲ್ಲ ಎಷ್ಟೋ ಮಂದಿ ಹಳ್ಳಿ ಜನ ನನ್ನ ಭಾಷಣ ಕೇಳಾಕತ್ತಿದ್ರು, ಕೇಕಿ ಮೇಲೆ ಕೇಕಿ. ನಾವೊಂದು ಹಾಡು ಹೇಳ್ತೀನಿ, ಆ ಹಾಡು ಕೇಳಿ. ಧರ್ಮವೇ ಇಲ್ಲದ ನ್ಯಾಯಾಲಯ ಇದು ಬಂದಿಗಳ ಬಾಳಿನ ವಿಧಿಲೀಲೆಯೋ, ಇದು ಬಂದಿಗಳ ಬಾಳಿನ ವಿಧಿಲೀಲೆಯೋ.
ತಂದೆ ತಾಯಿ ಕಾಣದೆ ಈ ಜನುಮ ನೊಂದಿದೆ, ತಂದೆ ತಾಯಿ ಕಾಣದೆ ಈ ಜನುಮ ನೊಂದಿದೆ, ನಾಲ್ಕು ಗೋಡೆ ಜೈಲಿನೊಳಗ ಕಣ್ಣೀರು ತುಂಬಿದೆ, ಕಣ್ಣೀರು ತುಂಬಿದೆ. ಅಮ್ಮ ತಂದೆ ತಾಯಿ ಕಾಣದೆ ಈ ಜನುಮ ನೊಂದಿದೆ, ನಾಲ್ಕು ಗೋಡೆ ಜೈಲಿನೊಳಗ ಕಣ್ಣೀರು ತುಂಬಿದೆ, ಕಣ್ಣೀರು ತುಂಬಿದೆ. ಹೆತ್ತ ಜೀವಗಳು ಬಳಲಿ ಒಳಗೆ ನೋವು ಪಡುತ್ತಿವೆ, ಹೆತ್ತ ಜೀವಗಳು ಬಳಲಿ ಒಳಗೆ ನೋವು ಪಡುತ್ತಿವೆ, ದುಡಿದು ತಿನ್ನೋ ಕೈಗಳಿಂದು ಬಗಸಿ ಒಡ್ಡಿ ನಿಂತಿವೆ. ಯಾರು ಬರೆದ ಲಿಖಿತವೋ ಇದು ಪೊಲೀಸನ ಕೈ ಬರವೋ, ಏನೇಳಲಿ ಸೋದರರೆ ಬರೆ ಲಂಚದ ಜಗವಿದು. ಅಮ್ಮ ತಂದೆ ತಾಯಿ ಕಾಣದೆ ಈ ಜನುಮ ನೊಂದಿದೆ, ನಾಲ್ಕು ಗೋಡೆ ಜೈಲಿನೊಳ ಕಣ್ಣೀರು ತುಂಬಿದೆ, ಕಣ್ಣೀರು ತುಂಬಿದೆ. ಪಾಪ ಮಾಡದ ಪಾಪಿ ಜನುಮ ಜೈಲಿನೊಳಗ ಅಳುತ್ತಿವೆ, ಪಾಪ ಮಾಡದ ಪಾಪಿ ಜನುಮ ಜೈಲಿನೊಳಗ ಅಳುತ್ತಿವೆ. ಭ್ರಷ್ಟಾಚಾರ ಪಾಮರರಿಗೆ ರಾಜಕೀಯದ ಬೆಲೆ ಇದೆ, ಯಾರು ಬರೆದ ಲಿಖಿತವೋ ಇದು ಪೊಲೀಸನ ಕೈ ಬರವೋ, ಏನೇಳಲಿ ಸೋದರರೆ ಬರೆ ಲಂಚದ ಜಗವಿದು. ಅಮ್ಮ ತಂದೆ ತಾಯಿ ಕಾಣದೆ ಈ ಜನುಮ ನೊಂದಿದೆ, ನಾಲ್ಕು ಗೋಡೆ ಜೈಲಿನೊಳಗ ಕಣ್ಣೀರು ತುಂಬಿದೆ, ಕಣ್ಣೀರು ತುಂಬಿದೆ. ಇರುವುದೊಂದು ಮನೆಯ ಮಾರಿ ಕೋಟಿಗೆ ಅಲೆದಾಡಿದೆ, ಇರುವುದೊಂದು ಮನೆಯ ಮಾರಿ ಕೋಟಿಗೆ ಅಲೆದಾಡಿದೆ. ಹಣವೆಲ್ಲ ಮುಗಿದ ಮೇಲೆ ಶಿಕ್ಷೆ ತೋರಿ ನಿಂತಿದೆ, ಗುಲ್ಬುರ್ಗ ಜೈಲಿನಲ್ಲಿ ಕಣ್ಣೀರು ತುಂಬಿದೆ. ಯಾರು ಬರೆದ ಲಿಖಿತವೋ ಇದು ಪೊಲೀಸನ ಕೈ ಬರವೋ, ಏನೇಳಲಿ ಸೋದರರೆ ಇದು ಸಿಗ್ಲಿ ಬಸ್ಸಾನ ಕತೆ ಇದು. ಬಡ ಭಾರತದಲ್ಲಿ ಹುಟ್ಟಿ, ಬಡ ಭಾರತದಲ್ಲಿ ಹುಟ್ಟಿ ಕೊಟ್ಟ ಕಷ್ಟವನ್ನು ಸಹಿಸಿ ದುಷ್ಟ ಬ್ರಿಟಿಷರನ್ನು ಬಡೆದೋಡಿಸಿ 101 ಕೋಟಿ ಜೀವರಾಶಿಗೆ ಸ್ವರಾಜ್ಯವನ್ನು ತಂದುಕೊಟ್ಟ ತ್ಯಾಗ ಜೀವಿ ಎಲ್ಲಿ ಮಾಯವಾದಿಯೋ ಮಹಾತ್ಮ ಗಾಂಧಿ. ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ, ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಪ್ರಾಣ ತ್ಯಾಗ ಮಾಡ್ಯಾರೋ ಗಾಂಧಿ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಪ್ರಾಣ ತ್ಯಾಗ ಮಾಡ್ಯಾರೋ ಗಾಂಧಿ. ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ, ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ. ಹಿರಿಯರಳಿದ ಹಿಂದೂಸ್ತಾನ ಮತ್ತೆ ಮರಳಿ ಪಡೆದರು ಮಾನ, ಹಿರಿಯರಳಿದ ಹಿಂದೂಸ್ತಾನ ಮತ್ತೆ ಮರಳಿ ಪಡೆದರು ಮಾನ. ಮತ್ತೆ ಏನು ಹೇಳಿ ಓದಿ ಮಾಯವಾದಿಯೋ ಗಾಂಧಿ, ಮಾಯವಾದಿಯೋ ಗಾಂಧಿ ಘಾಸಿಯಾಗಿಯೋ. ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಪ್ರಾಣ ತ್ಯಾಗ ಮಾಡ್ಯಾರೋ ಗಾಂಧಿ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಪ್ರಾಣ ತ್ಯಾಗ ಮಾಡ್ಯಾರೋ ಗಾಂಧಿ. ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ, ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ.
ನೀಚ ಕೊಲೆಗೆ ಹೇಸದ ಮಂದಿ ದೇಶದೊಳಗ ಬಹಳಾಗ್ಯಾರೋ, ನೀಚ ಕೊಲೆಗೆ ಹೇಸದ ಮಂದಿ ದೇಶದೊಳಗ ಬಹಳಾಗ್ಯಾರೋ, ಮೋಸ ಓದಿಯೋ ಗಾಂಧಿ ಘಾಸಿಯಾದಿಯೋ, ಮಾಯವಾದಿಯೋ ಗಾಂಧಿ ಮೋಸ ಓದಿಯೋ, ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಪ್ರಾಣ ತ್ಯಾಗ ಮಾಡ್ಯಾರೋ ಗಾಂಧಿ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಪ್ರಾಣ ತ್ಯಾಗ ಮಾಡ್ಯಾರೋ ಗಾಂಧಿ, ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ. ಗಾಂಧಿ ಸತ್ತ ವಾರ್ತೆವು ಕೇಳಿ ಸತ್ಯಮೂರ್ತಿ ಸದ್ಗುಣಮಣಿಯೇ ನಿತ್ಯ ದೇವರೆಂದು ತಿಳಿಯೋ, ಸತ್ಯಮೂರ್ತಿ ಸದ್ಗುಣಮಣಿಯೇ ನಿತ್ಯ ದೇವರೆಂದು ತಿಳಿಯೋ, ಗೋಡಿಸೆನಾಥ ಗುಂಡಿನ ಬಾಯಿಗೆ ಬಲಿಯಾದರೋ ಗಾಂಧಿ, ಮಾಯವಾದರೋ ಗಾಂಧಿ ಮೋಸ ಹೋದರು, ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಪ್ರಾಣ ತ್ಯಾಗ ಮಾಡ್ಯಾರೋ ಗಾಂಧಿ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಪ್ರಾಣ ತ್ಯಾಗ ಮಾಡ್ಯಾರೋ ಗಾಂಧಿ, ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ. ಗಾಂಧಿ ಸತ್ತ ವಾರ್ತೆವು ಕೇಳಿ ಮನದಿ ನೊಂದು ದುಃಖವು ತಾಳಿ, ಗಾಂಧಿ ಸತ್ತ ವಾರ್ತೆವು ಕೇಳಿ ಮನದಿ ನೊಂದು ದುಃಖವು ತಾಳಿ, ಭಾರತ ದೇಶದ ಜನರೆಲ್ಲ ಹೊಗಳಿ ಮಾಯವಾದರೋ ಗಾಂಧಿ, ಮಾಯವಾದರೋ ಗಾಂಧಿ ಮನದಲ್ಲುಳಿದರು, ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ. ನೂರಾರು ಹಾಡುಗಳದವು ಸರ್ ನಾನು ಗಾಂಧೀಜಿ ಬಗ್ಗೆ, ಭಗತ್ ಸಿಂಗ್ ಬಗ್ಗೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರ ಬಗ್ಗೆ ಒಳ್ಳೊಳ್ಳೆ ಹಾಡು ಬರೆದಿದ್ದೀನಿ. ಜೈಲಿನಾಗ ಜಾಸ್ತಿ ಸಮಯ ತೊಗೊಂಡು ಹಾಡು ಕಲಿತೆ, ಅದರಿಂದ ನನ್ನ ಜೀವನ ನಡೀತು. ಅಲ್ಲಿ ಜೈಲಿನಾಗ ಯಾರು ಎಂಟ್ರಿ ಬಂದರೆ ನನ್ನಂತಲ್ಲಿ ಏನೂ ಕೇಳ್ತಿದ್ದಿಲ್ಲ, ಅವರೇ ನನಗೆ ಉಣಿಸ್ತಿದ್ರು. ತಟ್ಟೆ ತೊಳೆದಿಲ್ಲ, ಬಟ್ಟೆ ಒಗೆದಿಲ್ಲ, ಹಾಸಿಗೆ ಮಡಚಿಲ್ಲ, ಸಿಗ್ಲಿ ವಶ ಬರೀ ಬ್ಯಾಗ್ ಹಾಕ್ಕೊಂಡು ಕೋರ್ಟಿಗೆ ಹೋಗೋದು, ಕೇಸ್ ಮುಗಿಸೋದು, ಅವರೇ ಉಣಿಸ್ತಿದ್ರು, ಅವರೇ ತಿನ್ನಿಸ್ತಿದ್ರು. ಜೈಲ ಒಂದು ಅರಮನೆ, ಸಿಗ್ಲಿ ಮನೆ ಹಂಗಿನ ಅರಮನೆಯಲ್ಲ, ಸಿಗ್ಲಿ ಮನೆ ಸಿಗ್ಲಿ ಮನೆ ಹಂಗಿನ ಅರಮನೆಯಲ್ಲ, ಬಳ್ಳಾರಿ ಜೈಲು ಕನೇ ಸಿಗ್ಲಿಗೆ ಸೆರೆಮನೆ ಅರಮನೆಯೇ, ಬಳ್ಳಾರಿ ಜೈಲು ಕನೇ ಸಿಗ್ಲಿಗೆ ಸೆರೆಮನೆ ಅರಮನೆಯೇ, ಸಿಗ್ಲಿ ಮನೆ ಹಂಗಿನ ಅರಮನೆಯಲ್ಲ, ನನ್ನ ತಾಯಿ ನೋಡಲಿಲ್ಲ, ನನ್ನ ತಂದೆ ಬರಲೇ ಇಲ್ಲ, ಸಿಹಿಯ ಉಣ್ಣಲಿಲ್ಲ, ಸಿಗ್ಲಿ ಸಿರಿಯ ಕಾಣಲಿಲ್ಲ, ಆದರೂ ಹೋದರು ಬರುವುದಾದರೆ ಬಾ ಬಿಡುಗಡೆ ಬಾ 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 ಬಾ, ಸಿಗ್ಲಿ ಮನೆ ಹಂಗಿನ ಅರಮನೆಯಲ್ಲ, ನನ್ನ ಅಣ್ಣ ಕಾಣಲಿಲ್ಲ, ನನ್ನ ತಮ್ಮ ಬರಲೇ ಇಲ್ಲ, ಅಕ್ಕ ನೋಡಲಿಲ್ಲ, ಸಿಗ್ಲಿ ತಂಗಿ ಕಾಣಲಿಲ್ಲ. ಹಂಗೆ ಎಲ್ಲರೂ ನೆನಪುಗಳು ಜೈಲಿನಲ್ಲೇ ಬಂದ್ಬಿಡ್ತು. ನಾವು 5 ನಿಮಿಷ ಸಿಟ್ಟಿನಿಂದ ಎಲ್ಲನೂ ಕಳ್ಕೊಂಡ್ಬಿಟ್ಟಿವೆಲ್ಲ ಅಂತಂದು. ಅದಕ್ಕೋಸ್ಕರ ದೇವರು ಕ್ಷಮಿಸ್ತಾನ, ಆದರೆ ಕಾನೂನಿಗೆ ಕ್ಷಮಿಸಂಗಿಲ್ಲ. ಏನಂತೀರಿ? ಒಟ್ಟಾರೆ ನಮ್ಮ ಕಾನೂನು ವ್ಯವಸ್ಥೆ ಹೇಗಿದೆ, ನಮ್ಮ ಪೊಲೀಸ್ ವ್ಯವಸ್ಥೆ ಹೇಗಿದೆ, ಜೈಲುಗಳು ಹೇಗೆ ಕೆಲಸ ಮಾಡ್ತಿದ್ದಾವೆ, ನ್ಯಾಯಾಂಗ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನ ಆದಷ್ಟು ವಿವರವಾಗಿ ತಿಳಿಸಿದಂತಹ ತಮ್ಮ ಅನುಭವಗಳನ್ನ ಬಿಚ್ಚಿಟ್ಟಂತಹ ಸಿಗ್ಲಿ ಗ್ರಾಮದ ಬಸ್ಸಿ ಅವರಿಗೆ ಧನ್ಯವಾದ. ಕಾನೂನು ಅರಿವು ಭಾಳ ಮುಖ್ಯ, ತಿಳ್ಕೊಳ್ಳೋಣ. ನಾವು ಅಂದ್ಕೊಂಡಿರ್ತೀವಿ ನಮಗೇನು ಈ ಕೋರ್ಟು ಕಚೇರಿ ಎಲ್ಲ ಆಗಲ್ಲ, ನಾನು ಒಬ್ಬ ಲಾಯರ್ ಅಥವಾ ನಾನೊಬ್ಬ ಡಾಕ್ಟರ್, ನಾನೊಬ್ಬ ಟೀಚರ್, ನಾನೊಬ್ಬ ಪೇಂಟರ್, ನಾನೊಬ್ಬ ಇನ್ನೊಂದು ಇತ್ಯಾದಿ, ನಾನೊಬ್ಬ ಡ್ರೈವರ್ ಇತ್ಯಾದಿ ಅಂತಿರ್ತೀವಿ. ಆದರೆ ಕಾನೂನು ಪ್ರತಿಯೊಬ್ಬರ ಜೀವನದಲ್ಲಿ ಭಾಳ ಮುಖ್ಯ. ಅದರ ಅರಿವಿರಬೇಕು, ಅದನ್ನು ಹೇಗೆ ನಾವು ಸದುಪಯೋಗ ಪಡಿಸ್ಕೋಬೇಕು ಗೊತ್ತಿರಬೇಕು. ಸೊ ಅದು ನಾವು ತಿಳ್ಕೊಳ್ಳೋಣ ಅಂತ ಕೇಳ್ಕೊತಾ ಧನ್ಯವಾದ. ತಮಗೆ ಒಳ್ಳೆಯದಾಗಲಿ ಸರ್. ಸೊ ಇನ್ಮೇಲೆ ಬದಲಾಗಿದ್ದೀನಿ, ಬದಲಿ 100% ನಿಮ್ಮ ದಾರಿ ಪರಿವರ್ತನೆ ಜಗದ ನಿಮ್ಮದ ದಾರಿ ಹಿಡಿದಿದ್ದೀನಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವಲ್ಲದೆ ಬೇರೇನು ಹೇಳಲಾರೆ, ಹೇಳುವುದೆಲ್ಲ ಸತ್ಯ ಅಂತ ಪ್ರಮಾಣ ಮಾಡಿ ನಾನು ಸತ್ಯವಾದಂಥ ಸಾಕ್ಷಿಗಳಿಗೆ ಪ್ರಶ್ನೆ ಮಾಡಿದಾಗ ನಾನು ನಿರಪರಾಧಿಯಾಗಿದ್ದೀನಿ ಹೊರತು ನಾನು ಅವರಿಗೆ ಹೆದರಿಸಿ ಭಯಪಡಿಸಿ
ಅಂಥ ಸಾಕ್ಷಿಗಳನ್ನ ಕೊಂಡುಕೊಂಡು ನಾನು ಕೇಸ್ ಗೆದ್ದವನಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನ ಪ್ರಕಾರ ನಾನು ವಾದ ಮಾಡಿ ನಿರಪರಾಧಿ ಆಗಿದ್ದೀನಿ ಹೊರತು ಒಬ್ಬ ಕಳ್ಳ ತನ್ನ ತಪ್ಪನ್ನು ತಾನು ಜನರಿಗೆ ತೋರಿಸ್ಕೊಂಡು ನಿಮ್ಮ ತಪ್ಪುಗಳನ್ನು ನಾನು ಬಯಲಿಗೆ ಎಳಿತೀನಿ ಅಂದ್ರೆ ಅದಕ್ಕೆ ಸಲ್ಯೂಟ್ ಹೊಡಿಬೇಕು, ಧಿಕ್ಕಾರ ಹಾಕೋದು ಸರಿಯಲ್ಲ. ಇದು ಸಿಗ್ಲಿ ಬಸನ ಕಾಯಕ. ಜೈ ಹಿಂದ್, ಜೈ ಕರ್ನಾಟಕ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.